ವ್ಯಕ್ತಿಯು ಗೋಪುರದ ತುದಿಯನ್ನು ನೋಡಿದಾಗ ಉನ್ನತ ಕೋನ 60 ಡಿಗ್ರಿ ಮತ್ತು ಪಾದವನ್ನು ನೋಡಿದಾಗ ಅವನತ ಕೋನ 30 ಡಿಗ್ರಿ ಆಗಿದೆ. ಗೋಪುರದಿಂದ ಕಟ್ಟಡಕ್ಕೆ ಇರುವ ದೂರ ಮತ್ತು ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಇಂತಹ ಲೆಕ್ಕ ಮಾಡುವಾಗ ನಾವು ಮೊದಲಿಗೆ ಚಿತ್ರ ಮಾಡಿಕೊಳ್ಬೇಕು. ಸರಿಯಾಗಿ ಗಮನಿಸಿ ನಾವು ಚಿತ್ರವನ್ನು ಹೇಗೆ ಮಾಡೋದು ಅಂತೇಳಿ. ಇದು ನಾವು ನಿಂತ ನೆಲ ಅಂತಾದರೆ ಇಲ್ಲಿ ಕಟ್ಟಡ, ಪ್ರಶ್ನೆಯನ್ನು ನೋಡಿ, 30 ಮೀಟರ್ ಎತ್ತರದ ಕಟ್ಟಡಕ್ಕೆ ನಾವು AB ಅಂತ ಹೆಸರು ಕೊಡುವ. ಇನ್ನು ಕಟ್ಟಡಕ್ಕಿಂತ ಎತ್ತರ ಇರುವಂಥ ಒಂದು ಗೋಪುರಕ್ಕೆ ನಾವು PQ ಅಂತ ಹೆಸರು ಕೊಡುವ. ಪ್ರಶ್ನೆಯನ್ನು ಹೋಗಿ 30 ಮೀಟರ್ ಎತ್ತರದ ಬಹುಮಹಡಿ ಕಟ್ಟಡದ ಮೇಲೆ ನಿಂತ ವ್ಯಕ್ತಿ ಇಲ್ಲಿದ್ದಾನೆ. ಇಲ್ಲಿ ನಿಂತಿರುವ ವ್ಯಕ್ತಿಯ ದೃಷ್ಟಿ ರೇಖೆ ಅವನ ನೇರದಲ್ಲಿ ಇರ್ತದೆ. ನಂತರ ಅವನು ನಿಂತಲ್ಲಿಂದ ಕಟ್ಟಡದ ತುದಿಯನ್ನು ನೋಡ್ತಾನೆ. ಕಟ್ಟಡದ ತುದಿಯನ್ನು ನೋಡುವಾಗ ಅಲ್ಲಿ ಉಂಟಾದಂಥ ಉನ್ನತ ಕೋನ 60 ಡಿಗ್ರಿ ಆಗಿದೆ. ನಂತರ ಪಾದವನ್ನು ನೋಡಿದಾಗ ಅವನು ಅಲ್ಲೇ ನಿಂತುಕೊಂಡು ಗೋಪುರದ ಪಾದವನ್ನು ಸಹ ನೋಡಿದ್ದಾನೆ. ಗೋಪುರದ ಪಾದವನ್ನು ನೋಡಿದಾಗ ಅಲ್ಲಿ ಉಂಟಾದಂಥ ಅವನತ ಕೋನ 30 ಡಿಗ್ರಿ ಆಗಿದೆ. ಗೋಪುರದಿಂದ ಕಟ್ಟಡಕ್ಕಿರುವ ದೂರ ಈ ದೂರವನ್ನು ಕೇಳಿದ್ದಾರೆ. ಇಲ್ಲಿ ಈ ಪಾಯಿಂಟಲ್ಲಿ ನಾವು R ಅಂತೇಳಿ ತಗೊಳ್ಳುವ. ಈ ಗೋಪುರದ ಒಟ್ಟು ಉದ್ದ ಇದು H ಅಂತ ಇರಲಿ. ಇಲ್ಲಿ R ಇಂದ Q ಗಿರುವಂಥ ದೂರ ಏನಿದೆ ಅದು A ಇಂದ B ಗಿರುವಂಥ ದೂರ ಅಥವಾ ಕಟ್ಟಡದ ಉದ್ದ ಅದು 30 ಮೀಟರ್ ಆಗಿದೆ. ಇನ್ನು PR ನ ಬೆಲೆ ನಮಗೆ PQ ಅಂತ ಹೇಳಿದ್ರೆ H, ಹಾಗಾಗಿ PR ಅಂತ ಹೇಳಿದ್ರೆ H ಮೈನಸ್ 30 ಆಗಿರ್ತದೆ. ಇನ್ನು ಇಲ್ಲಿ ಗಮನಿಸಿ, ಇಲ್ಲಿ AR ಮತ್ತೆ BQ ಏನಿದೆ ಇದು ಸಮಾಂತರ ಸರಳ ರೇಖೆ. ಹಾಗಾಗಿ ಇದು 30 ಡಿಗ್ರಿ ಆದರೆ ಇದು ಪರ್ಯಾಯ ಕೋನ ಆಗಿರ್ತದೆ. ಹಾಗಾಗಿ ಕೋನ AQB ಕೂಡ 30 ಡಿಗ್ರಿ ಆಗಿರ್ತದೆ. ಈಗ ನಾವು ತಗೊಳ್ಬೇಕು, ಮೊದಲಿಗೆ ಈ ತ್ರಿಭುಜವನ್ನು ತಗೊಳ್ಬೇಕು. ತ್ರಿಭುಜ ABQ ನಮಗೆ ಬೇಕಿರೋದೇನು ಅಂತ ಹೇಳಿದ್ರೆ B ಇಂದ Q ಇರುವಂಥ ದೂರ, ಇದರ ಉದ್ದ ನಮಗೆ ಬೇಕು. ಸ್ವಲ್ಪ ತಗೊಳ್ಳುವ. ಟ್ಯಾನ್ 30. ಯಾಕೆ ಟ್ಯಾನ್ ಥೀಟ ತಗೊಳ್ತೇವೆ ಅಂತ ಹೇಳಿದ್ರೆ ನಮಗೆ ಥೀಟ ಇಲ್ಲಿದೆ 30 ಡಿಗ್ರಿ ಆದರೆ ಅಭಿಮುಖ ಭಾಗಿಸು ಪಾರ್ಶ್ವ, ಅಭಿಮುಖ ಗೊತ್ತಿದೆ, ಪಾರ್ಶ್ವ ಬೇಕಾಗಿದೆ. ಸೊ ಟ್ಯಾನ್ 30 ಸಮ ಅಭಿಮುಖ ಭಾಗಿಸು ಪಾರ್ಶ್ವಕ್ಕೆ ನಾವು ಏನು ಅಂತ ಗೊತ್ತಿಲ್ಲ, X ಅಂತ ಇಟ್ಕೊಳ್ಳುವ. ಸೊ X ಟ್ಯಾನ್ 30ರ ಬೆಲೆ 1/3 ಸಮ 30/X. ಓರೆ ಗುಣಾಕಾರ ಮಾಡಿದಾಗ X-ನ ಬೆಲೆ ಇದು ಈ ಕಡೆ ಹೋಗ್ತದೆ, 30/3 ಆಯಿತು. ಸೊ X ಅಂತ ಹೇಳಿದ್ರೆ ಏನು? ಇದು ಕಟ್ಟಡದಿಂದ ಗೋಪುರಕ್ಕಿರುವಂಥ ದೂರ. ನಮಗೆ ಒಂದು ಪಾಯಿಂಟ್ ಸಿಕ್ಕಿತು. ಈಗ ಇನ್ನೊಂದು ಬೇಕು, ಗೋಪುರದ ಎತ್ತರ ಎಷ್ಟು ಅಂತೇಳಿ. ಸೊ ಗೋಪುರದ ಎತ್ತರ ಎಷ್ಟು ಅಂತ ಬೇಕಿದ್ರೆ ಇಲ್ಲಿ 30 ನಮಗೆ ಗೊತ್ತಿದೆ, ಉಳಿದದ್ದು ಎಷ್ಟು ಅಂತೇಳಿ ಬೇಕಾಗಿದೆ. ಸೊ ಅದಕ್ಕೆ ಈಗ ನಾವು ತಗೊಳ್ಬೇಕು ಈ ಮೇಲಿನ ತ್ರಿಭುಜವನ್ನು ತಗೊಳ್ಳೋ. ಸೊ ತ್ರಿಭುಜ ಇಲ್ಲೇ ಮುಂದುವರಿಸ್ತಿದ್ದೇನೆ. ತ್ರಿಭುಜ APR ನಲ್ಲಿ ಈಗ ನಮಗೆ ಬೇಕಿರೋದು ಟ್ಯಾನ್ 60, ಇಲ್ಲಿ ಕೊಟ್ಟಂತ ಉನ್ನತ ಕೋನ 60 ಡಿಗ್ರಿ. ಸೊ ಟ್ಯಾನ್ 60 ಸಮ ಅಭಿಮುಖ ಭಾಗಿಸು ಪಾರ್ಶ್ವ. ಅಭಿಮುಖ ಅಂತ ಹೇಳಿದ್ರೆ H ಮೈನಸ್ 30 ಭಾಗಿಸು ಪಾರ್ಶ್ವ ಅಂತ ಹೇಳಿದ್ರೆ AR. ಇಲ್ಲಿ AR ಮತ್ತು BQ ಅನ್ನೋದು ಪರಸ್ಪರ ಸಮನಾಗಿದೆ ಅಂದರೆ X. ಸೊ ಟ್ಯಾನ್ 60 ಅಂತ ಹೇಳಿದ್ರೆ ಅದರ ಬೆಲೆ ವರ್ಗಮೂಲ 3 ಸಮ H ಮೈನಸ್ 30 ಭಾಗಿಸು X. X-ನ ಬೆಲೆ ನಮಗೀಗ ಗೊತ್ತಿದೆ, 30/3. ಈಗ ಇಲ್ಲಿ ಕೂಡ ಹಾಗೆ ಛೇದದಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ 1 ಇದೆ, ಓರೆ ಗುಣಾಕಾರ ಮಾಡುವ. ಆಗ H ಮೈನಸ್ 30 ಭಾಗಿಸು
30 ವರ್ಗಮೂಲ 3 ಸಮ ವರ್ಗಮೂಲ 3. ಇದನ್ನೇ ಆಚೆ ಈಚೆ ಬರ್ಕೊಂಡಷ್ಟೇ. ನೆಕ್ಸ್ಟ್ ನಮಗೆ ಹೆಚ್ಚಿನ ಬೆಲೆ ಬೇಕಾಗಿದೆ, ಭಾಗಿಸು ಇದ್ದದನ್ನು ಆಚೆ ತಗೊಂಡು ಹೋಗುವ, ಆಗ ಅದು ಗುಣಿಸು ಆಗ್ತದೆ. ಸೊ ವರ್ಗಮೂಲ 3 ಗುಣಿಸು 30 ವರ್ಗಮೂಲ 3 ಆಗ್ತದೆ. ಅದು h-30 ಸಮ ಇಲ್ಲಿ ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಗುಣಿಸುವಾಗ ನಿಮಗೆ ಗೊತ್ತೇ ಇದೆ, ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಹೇಳಿದರೆ ವರ್ಗಮೂಲ 9, ವರ್ಗಮೂಲ 9ರ ಬೆಲೆ 3. ಆಗ ಇದರ ಬೆಲೆ 30 ಗುಣಿಸು 3 ಅಂತ ಆಯಿತು, ಅದು 90. ಇನ್ನು h ಸಮ -30 ಈಚೆ ತಗೊಂಡು ಬರುವ 90 -30 ಈಚೆ ಬರುವಾಗ +30 ಆಯಿತು. ಸೊ ಹಾಗಾಗಿ h ಸಮ 90 + 30 120 ಮೀಟರ್. ಸೊ ಹಾಗಾಗಿ ಗೋಪುರದ ಎತ್ತರ h 120 ಮೀಟರ್. ಕಟ್ಟಡದಿಂದ ಗೋಪುರಕ್ಕಿರುವಂಥ ದೂರ x, ಅದು 30 ಗುಣಿಸು ವರ್ಗಮೂಲ 3 ಮೀಟರ್.